ಅವರು ಮಾಡ್ತಾರೆ ಇಬ್ರು ಕಮಿಷನರ್ಸ್. ಆದ್ರೆ ಫೀಲ್ಡ್ ಅಲ್ಲಿ ಎಲ್ಲೆಲ್ಲಿ ನಿಂತಿದೆ, ಯಾವುದೋ ಒಂದು ಕರೆಕ್ಷನ್ಗೆ ಬಂದು ನಿಂತಿದೆ, ಇನ್ ಕೆಲವು VA ಹತ್ರ ಡೇಟಾ ಎಂಟ್ರಿ, ಶಿರಸ್ತೆದಾರರು, ತಹಶೀಲ್ದಾರರು, ಹೀಗೆ ಯಾವ್ಯಾವ ಸ್ಟೇಜ್ ಅಲ್ಲಿ ನಿಂತಿದೆ ಅವುಗಳನ್ನೆಲ್ಲವನ್ನು ಕೂಡ ನೀವು ಮಾನಿಟರ್ ಮಾಡಬೇಕು. ನನ್ನ ಭೂಮಿ ಪ್ರೋಗ್ರೆಸ್ ನೆಕ್ಸ್ಟ್ ಟೈಮ್ ನಾವು RTC ಕ್ರಿಯೇಷನ್ ಮೇಲೆನೆ ಮಾತಾಡಬೇಕಾಗುತ್ತೆ. RTC ಕ್ರಿಯೇಷನ್ ಆಗಿದ್ರೆ ನಾನು ಇನ್ಮೇಲೆ ಸ್ಟೇಜ್ ವೈಸ್ ಪ್ರೋಸೆಸ್ ನಾನು ರಿವ್ಯೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೂ ಇದು ಎಕ್ಸಾಸ್ಟಿಂಗ್ ಸ್ಟೇಜ್ ವೈಸ್ ಮಾಡುವಂತಹದ್ದು. ಸೊ ನಾವು ಸಿಂಪಲ್ ಆಗಿ RTC ಕ್ರಿಯೇಷನ್ ಮೇಲೆ ಮುಂದೆ ಪ್ರಗತಿಯನ್ನ ನಾವು ನೋಡ್ಬೇಕಾಗತ್ತೆ. ಸೊ ಅದರ ಕಡೆಗೆ ದಯವಿಟ್ಟು ಎಲ್ಲರೂ ಗಮನ ಕೊಡುವಂತ ಅವಶ್ಯಕತೆ ಇದೆ. ಸೊ ಅದನ್ನ ಕರೆಕ್ಟ್ ಆಗಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ತಾಕೀತು ಮಾಡ್ತಾ ಇದ್ದೇನೆ. ಇನ್ನು ಈ ಪಾವತಿಯಲ್ಲಿ ಕೆಲವು ಕಡೆ ಎಲ್ಲ ಈಗ ಪ್ರೋಗ್ರೆಸ್ ಪಿಕಪ್ ಆಗಿದೆ, ಪಾವತಿ ಖಾತೆ ಮಾಡ್ತಕ್ಕಂತಹದ್ದು. ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಪಾವತಿ ಖಾತೆಯಲ್ಲಿ ಪ್ರೋಗ್ರೆಸ್ ಸಾಲ್ತಾ ಇಲ್ಲ. ಸೊ ಅದನ್ನ ಸ್ವಲ್ಪ ಪಿಕಪ್ ಮಾಡಬೇಕು. DC ಗಳು ದಯವಿಟ್ಟು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿದು ನೀವು ಪ್ರೋಸೆಸ್ ಮಾಡಬೇಕು. ಕೆಲವು DC ಗಳು ಮಾಡ್ತಾ ಇದ್ದಾರೆ. ಈಗ ನಿಮ್ಗೂ ನಾನು ಇಷ್ಟು ದಿನ ಸ್ವಲ್ಪ ಅನುಭವ ಆಗಲಿ ಅಂತ ನಾನು ಹೆಚ್ಚಿಗೆ ಒತ್ತು ಕೊಡ್ಲಿಲ್ಲ. ಬಟ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮೇಜರ್ ಆಗಿ ನಾವು ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿದು ಪ್ರೋಗ್ರೆಸ್ ಅನ್ನ ಹೆಚ್ಚಾಗಿ ತೆಗೆದುಕೊಳ್ಬೇಕಾಗತ್ತೆ. ಬಿಕಾಸ್ ನಾನು ಏನು ಸ್ಟೇಜ್ ಬೈ ಸ್ಟೇಜ್ ದರ್ಖಾಸ್ತ್ ಕೊಡಿ ರಿವ್ಯೂ ಮಾಡ್ತಾ ಇದೀವಿ, ಅದನ್ನ ವಿ ವಿಲ್ ಕೊಲ್ಯಾಪ್ಸ್ ಇಟ್ ಆಲ್ ಇಂಟು ಒನ್ ಪ್ಯಾರಾಮೀಟರ್ RTC ಕ್ರಿಯೇಷನ್. So I will not spend so much time going forward. We will spend little time on that, and next major time will be spent on missing records. ಆಮೇಲೆ ಮಿಸ್ಸಿಂಗ್ ರೆಕಾರ್ಡ್ಸ್ ಇಂದ ವಾಪಸ್ ಹೋಗಿರೋದು ಒಂದು 30% ಏನು ಫಿಟ್ ಇದೆ ಅದು ಲಾಜಿಕಲ್ ಎಂಡ್ಗೆ ಬರುವಂತದ್ದು ಕೂಡ ಆಗ್ಬೇಕು. ಇದನ್ನು ನೀವು ಟ್ರ್ಯಾಕರ್ಗೆ DC ಗಳು ಟ್ರ್ಯಾಕರ್ಗೆ ತಗೊಳ್ಬೇಕು. ತಾವು ಕೂಡ ಇದನ್ನ ಗಮನಿಸಬೇಕು, ನಾವು ಗಮನಿಸ್ತೇವೆ ಗೋಯಿಂಗ್ ಫಾರ್ವರ್ಡ್. ಇಷ್ಟು ವಿಷಯಗಳನ್ನ ತಮ್ಮ ಗಮನಕ್ಕೆ ತರುತ್ತಾ ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಇದೆ. ನಮ್ಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಕ್ರಿಸ್ಮಸ್ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ಹರುಷವನ್ನ ತರಲಿ, ಜೀವನದಲ್ಲಿ ನಿಮಗೆ ನಿಮ್ಮ ಕುಟುಂಬದವರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನ ತರಲಿ ಅಂತ ಹಾರೈಸ್ತೇನೆ. ನಮ್ಮ ಇಲಾಖೆಯ ಕೆಲಸ ಜನಗಳ ಜೀವನದಲ್ಲಿ ಅವರಿಗೆ ನೆಮ್ಮದಿಯನ್ನ ಕೊಡೋದರ ಮುಖಾಂತರ ಭೂ ಮಾಲೀಕತ್ವ ಗೊಂದಲದ ಗೂಡಿನಿಂದ ನೆಮ್ಮದಿಯ ಕಡೆಗೆ ಸಾಗುವಂತಹದನ್ನ ನಾವು ಮಾಡಿ ಜನಗಳ ಜೀವನಕ್ಕೆ, ನಮಗೂ ಹೊಸ ವರ್ಷ ಒಳ್ಳೇದಾಗೋದಷ್ಟೇ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಹೊಸ ವರ್ಷ ಅವರ ಜೀವನದಲ್ಲಿ ಮತ್ತಷ್ಟು ನೆಮ್ಮದಿಯನ್ನ ತರುವಂತಹ ಕೆಲಸ ನಮ್ಮೆಲ್ಲರಿಂದ ಆಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.